ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. 16 ಸೆಪ್ಟೆಂಬರ್ ಮಂಗಳವಾರ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಅದ್ಭುತವಾಗಿತ್ತು ಅಂತ ಇವತ್ತಿನ ದಿನ ನಾವು ಹೇಳ್ಬೋದು. ಸೊ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿರೋ ಬ್ರೇಕ್ಔಟ್ ಲೆವೆಲ್ಲು 25,153 ಅಂತ. ಸೊ ಅದು ಡಬ್ಲ್ಯೂ ಪ್ಯಾಟರ್ನು ಅಥವಾ ಡಬಲ್ ಬಾಟಮ್ ಪ್ಯಾಟರ್ನು ಬ್ರೇಕ್ಔಟ್ ಲೆವೆಲ್ಲು ಆಗಿತ್ತು. ಸೊ ಆ ಲೆವೆಲ್ನ ಕ್ರಾಸ್ ಆಗ್ತಿದ್ದಂಗೆ ನಿಫ್ಟಿನಲ್ಲಿ ಅನದರ್ 100 ಪಾಯಿಂಟ್ಸು ಮೂಮೆಂಟಮ್ಮು ಇವತ್ತಿನ ದಿನ ನಿಫ್ಟಿ ಕೊಡ್ತು. ಸೊ ಅದಲ್ಲದೆ ಇಂಟ್ರಾಡೇನಲ್ಲಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಮಾಡಿ ಡೇ ಹೈನಲ್ಲಿ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಕೂಡ ಮೂಮೆಂಟಮ್ ಕೊಟ್ಟು ಡೇ ಹೈನಲ್ಲಿ ನಿಯರ್ 25,250 ಹತ್ರ ಕ್ಲೋಸ್ ಆಯಿತು. ಲಾಸ್ಟ್ ಹಾಫ್ ಆನ್ ಅವರ್ ಆ್ಯಾವ್ರೇಜ್ ಕ್ಲೋಸಿಂಗು 25,239 ಈಗ ಬಂದಿದೆ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅಷ್ಟೇನು ಮೂಮೆಂಟಮ್ ಇರಲಿಲ್ಲ. ಸೊ ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ದಿನ ಡಿಸ್ಕಸ್ ಮಾಡಿ ನಾಳೆ ದಿನ 17 ಸೆಪ್ಟೆಂಬರು ಬುಧವಾರ ಮಾರ್ಕೆಟಲ್ಲಿ ಪರ್ಟಿಕ್ಯುಲರ್ ಆಗಿ ನಿಫ್ಟಿನಲ್ಲಿ, ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಯಾವುದೆಲ್ಲ ಲೆವೆಲ್ಸ್ನ ನೋಡ್ಬೋದು ಅಂತ ಈಗ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಸೊ ನಾನೀಗ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಿಫ್ಟಿ 25,239 ಹತ್ರ ಈಗ ಕ್ಲೋಸಿಂಗ್ನ ಕಂಡಿದೆ. ಸೊ ಇಲ್ಲಿ ನಾವು ನಿನ್ನೆ ದಿನ ಹೇಳಿದ್ದ ಲೆವೆಲ್ಲು 25,153 ಇದನ್ನು ಬ್ರೇಕ್ಔಟ್ ಕೊಟ್ಟಿದೆ. ಅದಲ್ಲದೆ ಕಳೆದ 2 ದಿನದ ಕನ್ಸಾಲಿಡೇಷನ್ ಇತ್ತು, ಅದ್ರ ಮೇಲೆ ಬಂದ ಮೇಲೆ ಕೂಡ ಒಂದು ಬ್ರೇಕ್ಔಟ್ ಇರುತ್ತೆ. ಸೊ ಈಗ ಇಲ್ಲಿಂದ ಟೆಕ್ನಿಕಲಿ ನಾವು ಮೊದಲನೇದಾಗಿ ಡಿಸ್ಕಸ್ ಮಾಡಬೇಕು ಅಂತಂದರೆ, ಟೆಕ್ನಿಕಲಿ ಈ ಮೂಮೆಂಟಮ್ಮು ಕಂಟಿನ್ಯೂ ಆಗಿ ಈ ರೆಸೆಷನ್ಸ್ ಟ್ರೆಂಡ್ ಲೈನ್ ಏನಿದೆ ಇಲ್ಲಿವರೆಗೆ ಬರಬೇಕಾಗತ್ತೆ. ಇದು ಬಂದು 25,450 ಹತ್ರ, ಅಲ್ಲಿಂದ ಹೈ ಬಂದು ಇಲ್ಲಿ 25,660 ಏನಿದೆ. ಸೊ ಇಲ್ಲಿ ಅನದರ್ 200 ಪಾಯಿಂಟ್ ರೇಂಜ್ ಕನ್ಸಾಲಿಡೇಷನ್ ರೇಂಜ್ ಆಗ್ಬೋದು. ಸೊ ಅಟ್ಲೀಸ್ಟು 25,450 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮೂಮೆಂಟಮ್ಮಲ್ಲಿ. ಇದು ಟೆಕ್ನಿಕಲ್ ಆಯಿತು. ಇನ್ನು ನಾವು ಇತರ ಪ್ಯಾರಾಮೀಟರ್ಸ್ಗಳು ಹಾಗೂ ಆಪ್ಷನ್ ಚೇಂಜ್ ಜೊತೆ ಡೇಟಾನೆಲ್ಲ ಡಿಸ್ಕಸ್ ಮಾಡಿ ಅಗೇನ್ ನಿಫ್ಟಿನಲ್ಲಿ ಬಂದು ಪೊಸಿಷನ್ಸ್ಗಳನ್ನ ನೋಡೋಣ. ಸೊ ಈಗ ನಾವು ನಮ್ಮ ಇತರ ಪ್ಯಾರಾಮೀಟರ್ಸ್ಗಳ ಕಡೆ ಚೆಕ್ ಮಾಡಬೇಕು ಅಂತಂದರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು 11 ಕೆಳಗಡೆನೇ ಇದೆ. ಸೊ ನಾನು ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಇಂಡಿಯಾ ವಿಕ್ಸ್ ಕಡಿಮೆ ಇದ್ದಾಗ ಯಾವುದೇ ಕ್ಷಣದಲ್ಲಿ ಮಾರ್ಕೆಟಲ್ಲಿ ಏನಾದರೂ ಪ್ರೀವಿಯಸ್ ಡೇ ಲೋಗಳು ಕಟ್ಟಾದರೆ ಆಗ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಕರೆಕ್ಷನಲ್ಲಿ ನಾವು ಹುಷಾರಾಗಿರಬೇಕಾಗತ್ತೆ, ಹಾಗೂ ಬೇಕಾದರೆ ಪುಟ್ಟು ಪೊಸಿಷನ್ ತೊಗೊಳಕ್ಕೆ ಕೂಡ ಯೋಚನೆ ಮಾಡ್ಬೋದು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲು 67 ಹತ್ರ ಇದೆ. ನಮ್ಮ ರುಪಿ ಕಳೆದ ದಿನಗಳಲ್ಲಿ ಸ್ವಲ್ಪ ವೀಕ್ ಆಗ್ತಾ ಇತ್ತು, 88.5 ಕಡೆ ಹೋಗ್ತಾ ಇತ್ತು. ಈಗ ಅಲ್ಲಿಂದ ಕಡಿಮೆಯಾಗಿ 88 ಹತ್ರ ಬಂದಿದೆ. ಸದ್ಯಕ್ಕೆ ಅದು ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಡಾಲರ್ ಇಂಡೆಕ್ಸು 97 ಹತ್ರ, US 10 ಇಯರ್ ಬಾಂಡ್ ಇಲ್ಡು 4.4 ಹತ್ರ ಈಗ ಇದೆ. ಇನ್ನು US ಮಾರ್ಕೆಟ್ ಕಡೆ ನೋಡಿದ್ರೆ, US ನ ಡೌಜೋನ್ ಫ್ಯೂಚರ್ಸು ನಿನ್ನೆ ದಿನ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟು ಹೈಯಲ್ಲಿ ಕ್ಲೋಸ್ ಆಗಿತ್ತು. US ನ IT ಇಂಡೆಕ್ಸಲ್ಲಿ ಕೂಡ ಸತತವಾದ ಅಪ್ಮೂವ್ ಇದೆ. ನಾಸ್ಡಾಕ್ ಇಂಡೆಕ್ಸಲ್ಲಿ ಈ ಕಡೆ ನಾವು ಏಷ್ಯನ್ ಮಾರ್ಕೆಟಲ್ಲಿ ಜಪಾನಲ್ಲಿ ನೋಡಿದ್ರೆ ಇದು ಕೂಡ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇದೆ. UK ಕಡೆ ಬಂದರೆ UK ಮಾರ್ಕೆಟಲ್ಲಿ ಮಾತ್ರ ಇಲ್ಲಿ ಕನ್ಸಾಲಿಡೇಷನ್ನಲ್ಲಿ ಇದು ಹೋಗ್ತಾ ಇದೆ. ಸೊ ಇಲ್ಲಿಂದ ಈಗ ನಾವು ಇವತ್ತಿನ ದಿನದ ಮಾರ್ಕೆಟ್ ಬ್ರೆತ್ನ ನೋಡಬೇಕು ಅಂತಂದರೆ, ಇವತ್ತಿನ ದಿನ ನಿಫ್ಟಿನಲ್ಲಿ ಔಟ್ ಆಫ್ 50 ಸ್ಟಾಕ್ಸಲ್ಲಿ 40 ಸ್ಟಾಕ್ಸಲ್ಲಿ ಪಾಸಿಟಿವ್ ಮೂಮೆಂಟಮ್ ಇತ್ತು, ಓನ್ಲಿ 10 ಸ್ಟಾಕ್ಸಲ್ಲಿ ಮಾತ್ರ ನೆಗೆಟಿವ್ ಮೂಮೆಂಟಮ್ ಇತ್ತು ಅಂತ ಹೇಳ್ಬೋದು. ಆದರೆ ಇಲ್ಲಿ ನೀವು ಗಮನಿಸ್ಬೋದು, ಪಾಸಿಟಿವಲ್ಲಿ ಟಾಪ್ ಗೇನರ್ಸು ಇಲ್ಲಿ L&T, ಭಾರತಿ ಏರ್ಟೆಲ್ಲು, ಕೋಟ್ಯಾಕು, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಆ್ಯಕ್ಸಿಸ್ ಇವು ಇದ್ದಾವೆ ಟಾಪಲ್ಲಿ. ಯೂಶ್ವಲಿ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, HDFC ಬ್ಯಾಂಕು, ICICI ಬ್ಯಾಂಕು, ರಿಲಯನ್ಸು ಈ ಸ್ಟಾಕ್ಗಳ ಮೂಮೆಂಟಮ್ಮೇ ಮಾರ್ಕೆಟ್ನ ಮುಂಕೊಡುತ್ತೆ ಅಂತ. ಇವತ್ತಿನ ದಿನ ಅವುಗಳ ಸಪೋರ್ಟ್ ಇಲ್ಲದೇ ಮಾರ್ಕೆಟು ಅಪ್ ಮೂವಲ್ಲಿ ಇತ್ತು. ಇವತ್ತಿನ ದಿನ ರಿಲಯನ್ಸಲ್ಲಿ ನಾವು ಸ್ವಲ್ಪ ಮೂಮೆಂಟಮ್ ಇತ್ತು ಅಂತ ಹೇಳ್ಬೋದು. ಆದರೆ ಇತರ ಸ್ಟಾಕ್ಗಳು HDFC ಬ್ಯಾಂಕು ಹಾಗೂ ICICI ಬ್ಯಾಂಕು ಸಪೋರ್ಟು ಮಾಡಲಿಲ್ಲ. ಆದರೆ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ನಿಫ್ಟಿ ಪಾಸಿಟಿವ್ ಆಗಿ ಮೂಮೆಂಟಮ್ನ ಕೊಟ್ಟಿತ್ತು. ಇನ್ನು ನಾವು ಇಲ್ಲಿ ಸೆಕ್ಟರಲ್ ಮೂಮೆಂಟಮ್ನ ಚೆಕ್ ಮಾಡಬೇಕು ಅಂತಂದರೆ, ಇವತ್ತಿನ ದಿನ ಔಟ್ ಆಫ್ 17 ಸೆಕ್ಟರ್ಸಲ್ಲಿ 16 ಸೆಕ್ಟರ್ಸು ಒಳ್ಳೆ ಮೂಮೆಂಟಮ್ ಕೊಟ್ಟು ಪಾಸಿಟಿವಲ್ಲಿ ಕ್ಲೋಸ್ ಆದರೆ, ಓನ್ಲಿ ಕನ್ಸ್ಯೂಮರ್ ಗೂಡ್ಸಲ್ಲಿ ಮಾತ್ರ ನೆಗೆಟಿವ್ ಮೂಮೆಂಟಮ್ ಇತ್ತು ಅಂತ ಹೇಳ್ಬೋದು. ಮೇಯ್ನಾಗಿ ಆಟೋಮೊಬೈಲ್ಸು, ಕನ್ಸ್ಟ್ರಕ್ಷನ್ಸು, ಎನರ್ಜಿ, IT-ನಲ್ಲಿ ಇವತ್ತಿನ ದಿನ ನಾವು ಸ್ಟ್ರಾಂಗ್ ಮೂಮೆಂಟಮ್ನ ನೋಡಿದ್ವಿ. ಇನ್ನು ಇವತ್ತಿನ ದಿನದಿಂದ US ಅಲ್ಲಿ
ಫೆಡ್ ಮೀಟಿಂಗು ಶುರು ಆಗ್ತಾ ಇದೆ. ಸೊ ಇವತ್ತು ಅಂದರೆ 16 ಸೆಪ್ಟೆಂಬರು ಹಾಗೂ 17 ಸೆಪ್ಟೆಂಬರು ಫೆಡ್ ಮೀಟಿಂಗ್ ಇರುತ್ತೆ. ಫೆಡ್ ಮೀಟಿಂಗ್ ನಂತರ ಪವೆಲ್ ಅವರು ಫೆಡ್ ರೇಟ್ ಕಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದರ ಇಂಪ್ಯಾಕ್ಟು ನಾವು US ಮಾರ್ಕೆಟಲ್ಲಿ 17 ಸೆಪ್ಟೆಂಬರ್ ನೈಟ್ ನೋಡ್ತೀವಿ. ಅದರ ಇಂಪ್ಯಾಕ್ಟು ನಾವು ಇಂಡಿಯನ್ ಮಾರ್ಕೆಟಲ್ಲಿ 18 ಸೆಪ್ಟೆಂಬರು ಗುರುವಾರದ ದಿನ ಬೆಳಿಗ್ಗೆ ನೋಡ್ತೀವಿ. ಸೊ ಸದ್ಯಕ್ಕೆ ಓವರಾಲ್ ಗ್ಲೋಬಲ್ ಮಾರ್ಕೆಟಲ್ಲಿ ಫೆಡ್ ರೇಟ್ ಕಟ್ಟು ಭಾಳ ದಿನಗಳ ನಂತರ ಆಗ್ತಾ ಇದೆ ಅನ್ನೋದಕ್ಕೆ ಪಾಸಿಟಿವ್ ಮೂಮೆಂಟಮ್ ಇದೆ. ಸೊ ಆ ಮೂಮೆಂಟಮ್ಮು ನಾಳೆ ದಿನ ಕೂಡ ಕಂಟಿನ್ಯೂ ಆಗೋ ಚಾನ್ಸಸ್ ಹೆಚ್ಚಾಗಿದೆ. ಇನ್ನು ನಾವು ಆಪ್ಷನ್ ಚೈನಿಗೆ ಬಂದು ಯಾವ ರೀತಿ ಆಪ್ಷನ್ ಚೈನ್ ಬಿಲ್ಟ್ ಆಗಿದೆ ಅಂತ ನಾವು ನೋಡೋದಾದರೆ, ಈಗ ಇಲ್ಲಿ ನೀವು ನೋಡ್ಬೋದು ರೆಡ್ ಕ್ಯಾಂಡಲ್ ಅಂದರೆ ಪುಟ್ ರೈಟರ್ಸ್ ಇಲ್ಲಿ ಹೆಚ್ಚಿನದಾಗಿ ಬಿಲ್ಟ್ ಆಗಿದ್ದಾರೆ. ಸೊ 25,200 ಹತ್ರ ಸ್ಟ್ರಾಂಗ್ ಆಗಿ ಪುಟ್ ರೈಟರ್ಸ್ ಇವತ್ತಿನ ದಿನ ಆ್ಯಡ್ ಆಗಿದ್ದಾರೆ. ಸೊ 25,200 ಮೇನ್ ಸಪೋರ್ಟ್ ಆಗಿರುತ್ತೆ. 25,200 ಕೆಳಗಡೆ ಟೈಮ್ ಏನಾದರೂ ಸ್ಪೆಂಡ್ ಮಾಡೋಕ್ಕೆ ಶುರು ಆದರೆ ನಿಫ್ಟಿ ಆಗ ವೀಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮೊದಲನೇ ಸಪೋರ್ಟು ನಾವು 25,200 ಅಂತ ತೊಗೋಬೋದು. ಅನದರ್ ನೆಕ್ಸ್ಟ್ ಸ್ಮಾಲ್ ಸಪೋರ್ಟ್ಗಳು ಆಪ್ಷನ್ ಚೈನ್ ಪ್ರಕಾರ 25,100, ಅದಾದಮೇಲೆ 25,000 ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ರೇಟರ್ಸು ಈಗ 25,200 ಹತ್ರ 57 ಲ್ಯಾಕ್ಸ್ ಅಷ್ಟಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ ಡೈರೆಕ್ಟಾಗಿ 25,500 ಹತ್ರ ಕಾಣಿಸ್ತಾ ಇದೆ. ಸೊ ಇಲ್ಲಿ 33 ಲ್ಯಾಕ್ ಕಾಲ್ ರೇಟರ್ಸ್ ಇದ್ದಾರೆ. ಸೊ ನಿಫ್ಟಿ ಮೂಮೆಂಟಮ್ ಕಂಟಿನ್ಯೂ ಮಾಡಿದ್ರೆ ಟುವರ್ಡ್ಸ್ 25,500ವರೆಗೆ ಹೋಗೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ಇಟ್ಕೊಂಡು ಹಾಗೆ ನಾವು ನಿಫ್ಟಿನಲ್ಲಿ ಬಂದು ಲೆವೆಲ್ಸ್ಗಳನ್ನ ಡಿಸ್ಕಸ್ ಮಾಡಬೇಕು ಅಂತಂದರೆ, ಇದನ್ನು ನಾನು ಈಗ 15 ಮಿನಿಟ್ಸಲ್ಲಿ ಬಿಟ್ಟು ಒನ್ ಡೇ ಕ್ಯಾಂಡಲಲ್ಲಿ ಹೋಗಿ ಲೆವೆಲ್ಸ್ನ ಚೆಕ್ ಮಾಡ್ತೇನೆ. ಸೊ ಈಗ ನಾವು ನಿಫ್ಟಿ ಒನ್ ಡೇ ಕ್ಯಾಂಡಲಲ್ಲಿ ಇದ್ದೀವಿ. ನಾವು ಆಲ್ರೆಡಿ ಹೇಳಿದ್ದೆ ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆಗಿದೆ ಅಂತ. ಸೊ ಇದರ ಕಂಟಿನ್ಯೂಯೇಷನು ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದರ ಕಂಟಿನ್ಯೂಯೇಷನ್ ಇಲ್ಲಿ ಆದರೆ ಟಾರ್ಗೆಟು 25,450ಇಂದ 500 ಆಪ್ಷನ್ ಚೈನ್ ಪ್ರಕಾರ ಕೂಡ ರೆಸಿಸ್ಟೆನ್ಸ್ ಇದೆ. ಅಟ್ಲೀಸ್ಟ್ ಆ ಟಾರ್ಗೆಟ್ನ ಇಟ್ಕೊಂಡು ಹೋಗ್ಬೋದು. ಅದಾದಮೇಲೆ 25,450ಇಂದ 600 ಲೆವೆಲ್ ಸ್ವಲ್ಪ ಕಂಜಿಸ್ಟೆಡ್ ಅಥವಾ ಕನ್ಸಾಲ್ಟೇಷನ್ ಆಗೋ ಲೆವೆಲ್ ಅಂತ ಹೇಳ್ಬೋದು. ಅದಾದಮೇಲೆ ಯಾರಾದರೂ ಗುರುವಾರಕ್ಕೆ ಪೊಸಿಷನ್ ತೊಗೋಬೇಕು ಅಂತಂದರೆ ಸರಿಯಾದ ಹೆಡ್ಜನ್ನು ತೊಗೊಂಡು ಹೋಗಿ. ಏತಕ್ಕಂತಂದರೆ US ಫೆಡ್ ರೇಟ್ ಅನೌನ್ಸ್ಮೆಂಟ್ ಬಂದಮೇಲೆ ಹೈಯರ್ ಲೆವೆಲಿಂದ ಪ್ರಾಫಿಟ್ ಬುಕ್ಕಿಂಗು ಬರೋ ಚಾನ್ಸಸ್ ಇರುತ್ತೆ. ಆಗ ನಮ್ಮ ಇಂಡಿಯನ್ ಮಾರ್ಕೆಟು ಗ್ಯಾಪ್ ಡೌನಲ್ಲೂ ಓಪನ್ ಆಗ್ಬೋದು ಅಥವಾ ಒಂದು ಒಳ್ಳೆ ಗ್ಯಾಪ್ ಅಪ್ಪಲ್ಲೂ ಆಗ್ಬೋದು. ಸೊ 25,500 ಹತ್ರ ಮೂಮೆಂಟಮ್ ಕೊಟ್ಟು ಅದೇ ಲೆವೆಲಲ್ಲಿ ಕ್ಲೋಸ್ ಆದರೆ ಆ ಲೆವೆಲಿಂದ 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನು ಅಟ್ಲೀಸ್ಟ್ ಆಗಿ ನಿಫ್ಟಿನಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಲಾಂಗಲ್ಲಿ ಪೊಸಿಷನ್ಸ್ ಇದ್ದರೆ 25,150 ಇವತ್ತಿನ ದಿನದ ಬ್ರೇಕ್ಔಟ್ ಲೆವೆಲ್ ಏನಿತ್ತು ಅದ್ರ ಕೆಳಗಡೆ ಅಟ್ಲೀಸ್ಟ್ 25,130 ಹತ್ರ ಸ್ಟಾಪ್ ಲಾಸ್ ಇಟ್ಕೋಬೋದು. ಏನಾದರೂ ನಿಫ್ಟಿ 25,130 ಕೆಳಗಡೆ ಬಂದರೆ ನಾವು ಲಾಂಗ್ ಪೊಸಿಷನ್ಸಿಂದ ಹೊರಗಡೆ ಬರೋದು ಒಳ್ಳೆಯದು. ಇನ್ನು ಪುಟ್ ಪೊಸಿಷನ್ಸ್ನ ಆದಷ್ಟು ನಾವು 17 ಸೆಪ್ಟೆಂಬರ್ ಬುಧವಾರ ದಿನ ತಗೊಳ್ಳೋದು ಬೇಡ. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದರೆ ಬ್ಯಾಂಕ್ ನಿಫ್ಟಿದಲ್ಲಿ ಕೂಡ ಇವತ್ತಿನ ದಿನ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ಇದು ತನ್ನ ಫೈನಲ್ ಮೂವಿಂಗ್ ಆ್ಯಾವ್ರೇಜು ಅದು 50 ಡೇ ಮೂವಿಂಗ್ ಆ್ಯಾವ್ರೇಜು ಇದು ಈಗ 55,140 ಹತ್ರ ಇದೆ. ಇದ್ರ ಮೇಲೆ ಬಂದು ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಅಗೇನ್ ಇವತ್ತಿನ ದಿನದ ಹೈ ಕ್ರಾಸ್ ಆದರೆ ಟುವರ್ಡ್ಸ್ 56,000 ಕಡೆ ಹೋಗೋಕ್ಕೆ ತಯಾರಾಗಿರುತ್ತೆ. ಸೊ ಅದ್ರ ಮೂಮೆಂಟಮ್ನ ಕ್ಯಾಚ್ ಮಾಡೋಕ್ಕೆ ಕೂಡ ನಾವು ಟ್ರೈ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಈಗ 13,160 ಹತ್ರ ಕ್ಲೋಸ್ ಆಗಿದೆ. ಆದರೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಮೂಮೆಂಟಮ್ ಕೊಡ್ತಾ ಇಲ್ಲ. ಅದಕ್ಕಾಗಿ ಇದರಲ್ಲಿ ನಾವು ಅಟ್ಲೀಸ್ಟ್ ಬುಧವಾರದ ದಿನ ಯಾವುದೇ ಪೊಸಿಷನ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ ಓನ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಡೆ ಫೋಕಸ್ ಮಾಡ್ಬೋದು. ಇದರಲ್ಲಿ ಕೂಡ ಮೂಮೆಂಟಮ್ಗಳು ಬರೋಕ್ಕೆ ಶುರು ಆದರೆ ಬರೋ ದಿನಗಳಲ್ಲಿ ಪೊಸಿಷನ್ ತೊಗೊಳ್ಳೋಕ್ಕೆ ನೋಡೋಣ. ಸೊ ಇವತ್ತಿನ ದಿನಕ್ಕೆ ಇಷ್ಟೇ. ನಿಮಗೆ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡಿಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.